ನಾನೇನು ಎಕ್ಸ್ಪೋರ್ಟ್ ಅಲ್ಲ, ನಾನೇನು ಡಾಕ್ಟರ್ ಅಲ್ಲ, ನಾನೇನು ಏನೂ ಅಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಅಂತೂ ಸುಮಾರು ಜನ ಕೇಳ್ತಾನೆ ಇದ್ದೀರಾ, PCODನ ಯಾವ ಥರ ಕ್ಲಿಯರ್ ಮಾಡ್ಕೊಂಡು ನೀವು ಕನ್ಸೀವ್ ಆದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ದೀರಾ ಸಾಕಷ್ಟು. ನಾನು ಅದಕ್ಕೆ ಕೆಲವೊಂದಷ್ಟು ವೀಡಿಯೋಸ್ ಕೂಡ ನಾನು ಮಾಡಿ ಹಾಕಿದ್ದೀನಿ. ಬಟ್ ಕ್ಲಿಯರ್ ಯಾವ ಥರ ಮಾಡ್ಕೊಂಡಿದ್ದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಬಟ್ ಹೇಳಿರೋ ವೀಡಿಯೋಸಲ್ಲಿ ಎಲ್ಲನೂ ಆಲ್ಮೋಸ್ಟ್ ಹೇಳಿಬಿಟ್ಟಿದ್ದೀನಿ. ನಾನು ಆಲ್ರೆಡಿ ಹೇಳೋ ಅಂಥದ್ದು ಏನಿಲ್ಲ. ಬಟ್ ನಿಮಗೆ ಒಂದು ಐಡಿಯಾ ಸಿಗಲಿ ಅಂದ್ಬಿಟ್ಟು ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಖುಷಿ ಆಗುತ್ತೆ. ಇನ್ನೂ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡಬೇಕನ್ನೋ ಆಸೆ ನನಗೂ ಬರುತ್ತೆ. ಆ್ಯಂಡ್ 1000 ಎಬೋ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಸೊ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಅದು ಈಸಿ ಅಲ್ಲ. ಸೊ ಹೆಲ್ಪ್ ಆಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡು ಇನ್ನೂ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಬೇರೆ ಬೇರೆ ನಿಮಗೆಲ್ಲನೂ ಇನ್ಫಾರ್ಮೇಟಿವ್ ಕೊಡಬೇಕಂತ ಅಂದ್ಕೊಂಡು ಸೊ ಇದ್ದೀನಿ, ವಿಡಿಯೋ ಮಾಡ್ತಾ ಇರ್ತೀನಿ. ನನ್ನ ಮಗಳು ಬಂದುಬಿಡ್ತಾಳೆ ಅಷ್ಟೊತ್ತಿಗೆ. ಸೊ ಏನೋ ಹೇಳ್ಬೇಕು ಅಂದ್ಕೊತೀನಿ, ಅದಾದಮೇಲೆ ಅವಳು ಬರ್ತಾಳೆ. ಸೊ ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ನಾನು ಅವಳ ಅಮ್ಮ ಹತ್ರ ಕಳಿಸ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನ್ಯಾಚುರಲಿ ಕನ್ಸೀವ್ ಆದರೂ ಕೂಡ ಎಷ್ಟೋ ಜನಕ್ಕೆ ನಾನು ಟೆಸ್ಟ್ ಟ್ಯೂಬ್ ಬೇಬಿನೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಅಂದರೆ, ನಿಮ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ನಾನು ಮಿಸ್ಕ್ಯಾರೇಜ್ ಆಗಬಾರ್ದು ಅಂತ ಹೇಳಿಬಿಟ್ಟು ಏನೆಲ್ಲ ಮೆಡಿಸನ್ಸ್ನ ನಾನು ತೊಗೊಂಡಿದ್ದೆ ಮತ್ತು ಇಂಜೆಕ್ಷನ್ಸ್ ಕೂಡ ನಾನು ತೊಗೋತಾ ಇದ್ದೆ ಮಿಸ್ಕ್ಯಾರೇಜ್ ಆಗಬಾರ್ದು ಅಂತ ಹೇಳಿ. ಸೊ ಎಲ್ಲರೂ ಅದನ್ನು ನೋಡಿಬಿಟ್ಟು ನಮ್ಮ ನೈಬರ್ಸ್ ಆಗಿರ್ಬೋದು ಅಥವಾ ನನ್ನ ಹಳೆ ಚಾನಲಲ್ಲಿ ನಾನು ಶೇರ್ ಮಾಡ್ಕೊಂಡಾಗಿರ್ಬೋದು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ನ್ಯಾಚುರಲ್ ಬೇಬಿನೇ ನನ್ನ ಮಗಳು. ಸೊ ನ್ಯಾಚುರಲಿ ಕನ್ಸೀವ್ ಆಗಿಬಿಟ್ಟೇನೆ ನಾನು ಪ್ರೆಗ್ನೆಂಟ್ ಆಗಿದ್ದು, ನನ್ನ ಮಗಳು ಹುಟ್ಟಿದ್ದು. ಯಾವುದೇ ಥರದ ಟೆಸ್ಟ್ ಟ್ಯೂಬ್ ಬೇಬಿ ಅಲ್ಲ. ಏನ್ರಿ ನೀವು ನೋಡಿ, ನನ್ನ ಮಗಳು ಮತ್ತೆ ಬಂದ್ಲು. ಏನು ಮಾಡೋಕ್ಕಾಗಲ್ಲ, ಬರ್ತಾನೆ ಇರ್ತಾಳೆ. ನನ್ನ ವೀಡಿಯೋಸ್ ಮಾಡಬೇಕಾದ್ರೆ ಹಾಯ್ ಮಾಡಿ, ಹಾಯ್ ಮಾಡು, ಹಾಯ್ ಮಾಡು ಎಲ್ರಿಗೂ. ಫಸ್ಟ್ ಹಾಯ್ ಮಾಡೋಕಂದ, ಹಾಯ್ ಮಾಡು. ಹಾಯ್ ಮಾಡಲ್ಲಿ. ಪಪ್ಪ ಬಂದ್ರಂತೆ ಚಿನ್ನಿ, ಪಪ್ಪ ಬಂದ್ರಂತೆ. ಹಾಂ ಪಪ್ಪ ಬಂದ್ರಂತೆ. ಬಾಯ್. ಹರಿ ಬಂದ, ಬಾಯ್. ನನ್ನ ಮಗಳನ್ನ ಸುಧಾರಿಸಿ ಅಮ್ಮನ ಹತ್ರ ಮಲಗಿಸೋಕೆ ಕೊಟ್ಟು ಕೂತಿದ್ದೀನಿ. ಇದು 4th ಟೇಕ್ ಆಲ್ರೆಡಿ. ಓಕೆನಾ? ಓಕೆ, ನನಗೆ ತಿಳಿದಿರೋ ಮಟ್ಟಿಗೆ PCOS ಅಥವಾ ಥೈರಾಯ್ಡ್ ಏನೇ ಆಗಿರ್ಬೋದು. ಸೊ ಎಲ್ಲದಕ್ಕೂ ಮೇಯ್ನ್ ಏನು ಗೊತ್ತಾ, ಎಲ್ಲರೂ ಒಂಥರ ವೀಕ್ ಆಗಿಬಿಡ್ತಾರೆ ಹೆಣ್ಮಕ್ಳು. ಸೊ ಇವಾಗ ಗೊತ್ತಿಲ್ಲದೆ ಇರೋರು ಅದ್ರ ಕಡೆ ಗಮನನೇ ಕೊಡಲ್ಲ. ಅಂದರೆ ಅವರಿಗೆ PCOD ಬಂದಿದೆ ಅಂತಲೇ ಯಾವ ಥರ ರೆಕಗ್ನೈಸ್ ಮಾಡೋದು ಅಂತಲೇ ಗೊತ್ತಿರಲ್ಲ, ಆಯಿತಾ? ಸೊ ಅದು ಯಾವಾಗ ಅವರಿಗೆ ಅದು ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಫ್ಟರ್ ಮ್ಯಾರೇಜು, ಮದುವೆ ಆದಮೇಲೆ ಮಗುಗೆ ಟ್ರೈ ಮಾಡ್ತಿರ್ತಾರಲ್ಲ ಅಂಥ ಟೈಮಲ್ಲಿ ಡಾಕ್ಟರ್ ಹತ್ರ ಹೋದಾಗಲೇ ಗೊತ್ತಾಗೋದು ಅವರಿಗೆ ನಮಗೆ ಥೈರಾಯ್ಡು, PCOD, PCOS ಇದೆ ಅಂತ ಹೇಳಿಬಿಟ್ಟು. ಅವಾಗ ಏನಾಗ್ತಾರೆ, ತುಂಬಾ ವೀಕ್ ಆಗಿಬಿಡ್ತಾರೆ, ಅದನ್ನೇ ತಲೆಗೆ ಹಾಕ್ಕೊಂಬಿಟ್ಟು. ಸೊ ನನಗೆ ಅನ್ಸಿರೋ ಮಟ್ಟಿಗೆ ನೀವು ಮೇಯ್ನು ಮಿಸ್ಟೇಕ್ ಮಾಡೋದೇ ಅಲ್ಲಿ. ಅದೇನು ದೊಡ್ಡ ಕಾಯಿಲೆನೇ ಅಲ್ಲ, ಆಯಿತಾ? ಈಸಿಲಿ ಹೊರ್ಟೋಗ್ಬಿಡತ್ತೆ. ಅಥವಾ ಕಮ್ಮಿ ಆದರೂ ಮಾಡ್ಕೊಬೋದು, ಪೂರ ಆದರೂ ನೀವು ಅದನ್ನು ಹೋಗಿಸ್ಕೋಬೋದು, ಆಯಿತಾ? ಯಾವುದೇ ಥರದ ಟೆನ್ಷನ್ ಮಾಡ್ಕೊಳ್ದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮ್ಗೇನಾದರೂ ಮನೇಲಿ ಕ್ಯೂರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮಗೆ ಎಲ್ಲ ಥರದ್ದು ಒಂದು ಏನಂತ ಹೇಳ್ತಾರೆ ಪರಿಹಾರ ಇದ್ದೇ ಇರುತ್ತೆ. ಆ್ಯಂಡ್ ಮೇಯ್ನ್ಲಿ ಏನು ಮಾಡಬೇಕಂತ ಮೋಟಿವೇಶನ್ ಇರಬೇಕು ನಿಮ್ಮ ಮೇಲೆ. ನಿಮಗೊಂದು ಕಾನ್ಫಿಡೆನ್ಸ್ ಇರಬೇಕು. ಆವಾಗ ನೀವು ಏನು ಬೇಕಾದರೂ ಮಾಡ್ಬೋದು. ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ, ನಿಮಗೆ ಕಂಟ್ರೋಲ್ ಇದೆ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಏನು ಬೇಕಾದರೂ ಮಾಡ್ಬೋದು, ಆಯಿತಾ? ಸೊ ನನಗೆ PCOD ಇದೆ ಅನ್ನೋದು ಒಂದು ಗಂಧ ಗಾಳಿನೂ ನನಗೆ ಗೊತ್ತಿಲ್ಲ. ನನ್ನ ಕಾಲೇಜ್ ಟೈಮಲ್ಲೇ ನನಗೆ ಬಂದಿದೆ. ಅವಾಗಿಂದನೇ ಅದು ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತಾಯಿತು ಅಂದರೆ, ನನಗೂ ಏನು ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ, ಅದಾದಮೇಲೆ ನನಗೂ ಗೊತ್ತಾಗಿದ್ದು. ಸೊ ನನ್ನದು ಪೀರಿಯಡ್ ಇರ್ರೆಗ್ಯುಲರ್ ಆಯಿತು. ಮೇಯ್ನ್ ಇದರಿಂದನೂ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ತಲೆನೋವು ಬರ್ತಿರುತ್ತೆ, ಆಯಿತಾ? ಮತ್ತು ಈ ಥರ ಪಿಂಪಲ್ಸ್ ನೋಡಿ, ಸೊ ಜಾಸ್ತಿ ಆಗ್ತಾ ಇರುತ್ತೆ, ನಿಮಗೆ ಹೆವಿ ಆಗಿಬಿಡುತ್ತೆ. ಆ್ಯಂಡ್ ಅದ್ರ ಜೊತೆ ಹೇರ್ ಫಾಲ್ ಆಗ್ತಾ ಇರುತ್ತೆ.
ಸೊ ಮತ್ತು ಮೂಡ್ ಸ್ವಿಂಗ್ಸ್ ಏನಾದರೂ ಇರುತ್ತೆ. ಮೂಡ್ ಸ್ವಿಂಗ್ಸ್ ಎಲ್ಲ ಅಷ್ಟು ಈಸಿಯಾಗಿ ಏನು ಗೊತ್ತಾಗಲ್ಲ ಯೂಶ್ವಲಿ ಎಲ್ರಿಗೂ. ಬಟ್ ಈ ಪೀರಿಯಡ್ಡು ಅಥವಾ ಹೇರ್ ಫಾಲು, ಸೊ ಹೆಡ್ಡೇಕು, ಸೊ ಈ ಥರ ಎಲ್ಲ ಬಂತು ಅಂದರೆ ನಿಮಗೆ ಅಟ್ಲೀಸ್ಟ್ PCOS PCOD ಏನಾದರೂ ಬಂದಿದೆ ಅಂತಲೇ ಅರ್ಥ. ಏನಕ್ಕೆ ಬಂದಿದೆ ಅಂತ ಅರ್ಥ ಅಂದರೆ ಇವಾಗಿನ ಲೈಫ್ ಸ್ಟೈಲ್ ಹಾಗಿದೆ. ಸೊ 100% ನೀವು ಅನ್ಕೋಬೋದು ನಮಗೆ ಬಂದಿದೆ ಅಂತ ಹೇಳಿಬಿಟ್ಟು, ಆಯಿತಾ. ಸೊ ಹೀಗೆ ನನಗೂ ಗೊತ್ತಾಗಿದ್ದು. ನಾನು PUC ಇಂದ ನನಗೆ ಸ್ಟಾರ್ಟ್ ಆಗಿದ್ದು ಅನಿಸುತ್ತೆ. ಸೊ ಈ ಥರ ಎಲ್ಲ ಆಗೋದಕ್ಕೆ ಆವಾಗ ನಾನು ಡಾಕ್ಟರ್ ಹತ್ರ ಹೋದಾಗ ಈ ಥರ PCOD ಇದೆ ಅಂತ ಗೊತ್ತಾಯಿತು. ಅದಾದಮೇಲೆ ನಾನೇನು ಅದಕ್ಕೆ ಏನೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ಆಯಿತಾ. ಬಿಟ್ಬಿಟ್ಟೆ, ಅಯ್ಯೋ ಇದ್ರೆ ಇರುತ್ತೆ ಬಿಡು, ಇನ್ನು ಪೀರಿಯಡ್ ಆಗಲಿಲ್ಲ ಅಂದ್ರೇ ಬೆಸ್ಟು, ಆರಾಮ್ಸೆ ಕಾಲೇಜಿಗೆ ಹೋಗ್ಬೋದು ಬರ್ಬೋದು. ಆ ಪೀರಿಯಡ್ ಆದರೆ ಕಾಲೇಜಲ್ಲೆಲ್ಲ ಹಿಂಸೆ ಅನಿಸುತ್ತೆ ಅಂತ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದೇ ಬಿಟ್ಬಿಟ್ಟೆ. ಬಿಟ್ಬಿಟ್ಟು ಎಲ್ಲ ತೊಗೊಳಕ್ಕೆ ಸ್ಟಾರ್ಟೇ ಮಾಡಲಿಲ್ಲ ನಾನು. ಹೀಗೆ ಒಂಥರ ನೆಗ್ಲಿಜೆನ್ಸಿ. ಪೀರಿಯಡ್ ಅಂದರೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಎಷ್ಟು ಹಿಂಸೆ ಅಂತ ಹೇಳ್ಬಿಟ್ಟು, ನಮಗೆ ಅವಾಗ ಕಂಫರ್ಟಬಲಾಗಿ ಓಡಾಡಬೇಕು ಅಂದರೆ ಈ ಪೀರಿಯಡ್ ಬರಲಿಲ್ಲ ಅಂದರೆ ಸಾಕಪ್ಪ ಅನ್ನೋ ಥರ. ಸೊ ಹೀಗಾಗಿ ನಾನೇನು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ. ಮದುವೆ ಆದಮೇಲೆ ಸೊ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಆಫ್ಟರ್ ಮ್ಯಾರೇಜ್ ನಾನು 2 years ಆದಮೇಲೆ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ನಾನು ಇದಕ್ಕೊಂದಷ್ಟು ಟ್ರೀಟ್ಮೆಂಟ್ಗಳನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಡಾಕ್ಟರು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಸೊ ಓವರಲ್ಲಿ ಏನಾದರೂ ಲ್ಯಾಪ್ರೋಸ್ಕೋಪಿ ಎಲ್ಲ ಮಾಡಿಬಿಟ್ಟು ರಿಮೂವ್ ಮಾಡೋಂಗಿದ್ರೆ, ಅದೇನಾದರೂ ಗುಳ್ಳೆ ತಗೊಳ್ತಾರೆ ಇದ್ದರೆ ಏನೋ ರಿಮೂವ್ ಮಾಡೋದು, ಅಥವಾ ಬೇರೆ ಇನ್ನೇನೋ ಟ್ರೀಟ್ಮೆಂಟ್ಸು ಏನೇನೋ ಇರುತ್ತೆ. ಸೊ ಅದೆಲ್ಲದನ್ನು ಮಾಡ್ತಾರೆ. ನನಗೆ ಪೀರಿಯಡ್ ರೆಗ್ಯುಲರ್ ಮಾಡ್ಕೊಳ್ಳೋದಕ್ಕೆಲ್ಲ ಇದು ಮಾಡಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಒಂದು 3 months ತೊಗೊಂಡೆ. ಅದಾದಮೇಲೆ ನನಗೆ ಯಾಕೋ ಬೇಡ, ತುಂಬ ಮೆಡಿಸನ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗೋದೆ. ಅದಾದಮೇಲೆ ಮತ್ತೆ ಒಂದು 6 ತಿಂಗಳು ನಾನು ಏನೂ ತೊಗೊಳ್ಳಿಲ್ಲ. ಸೊ ಒಬ್ಬರು ನನಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊ ಅಂತ ಹೇಳಿ ಸಜೆಸ್ಟ್ ಮಾಡಿದ್ದು, ಅಂದರೆ ಡಾಕ್ಟರ್ ಹತ್ರನೇ ಹೋದಾಗ, ಓಕೆನಾ. ಸೊ ಯಾಕೆಂದರೆ ನಾನು ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾಯಿದ್ದೆ. ಹೆವಿ ದಪ್ಪ ಆಗಿಬಿಡ್ತಾ ಇದ್ದೆ ನನಗೆ. ಸೊ ನನಗೆ ಕಾಲೆಲ್ಲ ನೋವು ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಈ ಥರ ದಪ್ಪ ಆಗ್ತಾಯಿದ್ದೆ, ಜೊತೆಯಲ್ಲಿ ಕನ್ಸೀವಿಗೆ ಬೇರೆ ಟ್ರೈ ಮಾಡಬೇಕು. ಸೊ ಹಿಂಗಿದ್ದಾಗ ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಒಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಅಂತ. ನೋಡಿ ನಾನು ಮೆಡಿಸನ್ಸ್ ಕೂಡ ತೊಗೊಂಡೆ, ಆಯಿತಾ. ನನಗೆ ಏನೂ ಅದು ವರ್ಕ್ ಆಗಲಿಲ್ಲ. ಆ್ಯಂಡ್ ಆಗ್ತಿತ್ತೇನೋ ವರ್ಕು, ಬಟ್ ನಾನು ಅದನ್ನು ಅರ್ಧಕ್ಕೆ ನಿಲ್ಲಿಸ್ದೆ, ಆಯಿತಾ. ಸೊ ಅದಾದಮೇಲೆ ಲೈಫ್ ಸ್ಟೈಲ್ನ ಯಾಕೆ ಚೇಂಜ್ ಮಾಡ್ಕೋಬಾರ್ದು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಎಲ್ಲದಕ್ಕೂ ನಾವು ಮೆಡಿಸನ್ಸೇ ತೊಗೊಂಡ್ರೆ ಅಲ್ಲ, ಆಯಿತಾ. ನಮ್ಮ ಒಂದು ಏನಿದೆ ಎಫರ್ಟು ಅದನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಸೊ ನಾನೇನು ಮಾಡಿದೆ, ಫಸ್ಟು ನಾನು ಎದೊಳ್ತಿದ್ದು 10 ಗಂಟೆ 11 ಗಂಟೆ, ಯಾಕೆನಾ. ಸೊ ಒಂದು 4 months 3 to 4 months ನಾನು ಏನು ಮಾಡಿದೆ, ಬೇಗ ಎದ್ದೊಳಕ್ಕೆ ಟ್ರೈ ಮಾಡೋದು. ಅದಾದಮೇಲೆ ಎಕ್ಸಸೈಸು, ಯೋಗ ಅಥವಾ ವಾಕಿಂಗ್ ಅಂದ್ರೇ ನನಗೆ ಗೊತ್ತೇ ಇಲ್ಲ. ಸೊ ಯಾವತ್ತೂ ನಾನು ಹೋಗೇ ಇಲ್ಲ. ಬಟ್ ಆ ಒಂದು ಟೈಮಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡೆ. ಮನೇಲಿ ನಾನೇನು ಹೊರಗಡೆ ಏನು ಹೋಗ್ತಾ ಇಲ್ಲ ಅಂದರೆ ನಾನು ಯೂಶ್ವಲಿ ಸ್ವಲ್ಪ ನಡೀತಾ ಇದ್ವಿ ಜಾಸ್ತಿನೇ. ಬಟ್ ಆದ್ರೂ ಆ ಟೈಮಲ್ಲಿ ಎಲ್ಲನೂ ಸ್ಟಾಪ್ ಆಗಿಬಿಟ್ಟಿದೆ. ಯಾಕಂದರೆ ಈ ಕಾರ್ ಇರುತ್ತೆ ಅಥವಾ 2 wheeler ಇರುತ್ತೆ, ಏನೋ ಒಂದಿರುತ್ತೆ, ಇದರಲ್ಲಿ ಓಡಾಡುತ್ತಾ ಇದ್ವಿ. ಸೊ ಹಾಗಾಗಿ ನಾನು ವಾಕಿಂಗ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ, ಜಸ್ಟ್ ಎಕ್ಸಸೈಸ್ ಮಾಡ್ತಿದ್ದೆ ಮನೇಲಿ. ಬೇಗ ಎದ್ದೊಳ್ತಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ. ಮತ್ತು ಮೇನ್ ಏನು ಅಂತಂದರೆ ಚಿಯಾ ಸೀಡ್ಸ್ನ ಬಿಸಿನೀರಲ್ಲಿ ಹಾಕ್ಕೊಂಡು ಲೈಟಾಗಿ ವಾರ್ಮ್ ವಾಟರ್ಲ್ಲಿ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದು. ಸೊ ಈ ಒಂದು ಸ್ಟಾರ್ಟಿಂಗ್ ಡೇಸ್ ನಾನು ಮಾಡಿದ್ದು. ಯಾಕಂದರೆ ನಾನು ಎದ್ದೊಳ್ತಿದ್ದು 10 ಗಂಟೆ 11 ಗಂಟೆ, ತಿಂಡಿ ತಿಂತಾ ಇದ್ದಿದ್ದು, ಆಮೇಲೆ ಟೀ ಕುಡಿತಾ ಇದ್ದಿದ್ದು ಎದ್ದ ತಕ್ಷಣ, ಓಕೆನಾ. ಇದನ್ನು ಕೂಡ ಯಾರು ಈ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗ್ಬೇಡಿ. ಟೀ ಎಲ್ಲ ಕುಡಿಯೋಕ್ಕೆ ಹೋಗ್ಬೇಡಿ ನೀವು ಖಾಲಿ ಹೊಟ್ಟೆಲಿ. ನಾನು ಟೀ ಕುಡಿಯೋ ಅಷ್ಟೊತ್ತಿಗೆ 11:15 11:45 ಆಗ್ತಾಯಿತ್ತು. ಅದಾದಮೇಲೆ ತಿಂಡಿ ತಿನ್ನೋ ಅಷ್ಟರಲ್ಲಿ 12:30. ಸೊ ಈ ಟೈಮಲ್ಲಿ ನಾನು ತಿಂಡಿ ಆಗ್ತಾಯಿದ್ದಿದ್ದು. ಸೊ ಹಿಂಗಾಗ್ಬಿಟ್ರೆ ಲೈಫ್ ಹೆಂಗೆ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಹೆಂಗೆ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟಾಗಿ ಇದನ್ನು ಚೇಂಜ್ ಮಾಡಿದ್ದು, ಓಕೆನಾ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರಿಗೆ ಚಿಯಾ ಸೀಡ್ಸ್ನ ಹಾಕ್ಕೊಂಡು ಕುಡಿಯೋದು, ತಿಂಡಿ ಬೇಗ ತಿನ್ಕೊಳ್ಳೋದು. ಸೊ ಖಾಲಿ ಹೊಟ್ಟೆಲಿ ಜಾಸ್ತಿ ಇರೋಕ್ಕೆ ಹೋಗ್ಬಿಡಿ. ಆ್ಯಂಡ್ ನೀರನ್ನ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಮೇನ್ ಮಿಸ್ಟೇಕ್ ನಾನು ಮಾಡಿರೋದನ್ನ ಹೇಳ್ತಾ ಇದ್ದೀನಿ. ನಾನು ಹೆವಿ ಲೇಟಾಗಿ ತಿಂಡಿ ತಿಂತಾ ಇದ್ದಿದ್ದು, ಮತ್ತು ಮಧ್ಯಾಹ್ನದ ಊಟನ 4:30 5 ಗಂಟೆಗೆ ಮಾಡ್ತಾ ಇದ್ದಿದ್ದು. ಸೊ ಈ ಥರ ಎಲ್ಲನೂ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಚೇಂಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದೊಳ್ಳಿ. ಬೇಗ ಅಂದರೆ ನಿಮಗೆ ಹೆಂಗೆ ಅನಿಸ್ತೋ ಹಂಗೆ ಆದಷ್ಟು ಬೇಗ 10 ಒಳಗಡೆ ತಿನ್ನೋಕ್ಕೆ ಟ್ರೈ ಮಾಡಿ. ಮತ್ತು ಏನಾದರೂ ಸೀಡ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೈಲಿ ರೊಟೀನಲ್ಲಿ ಸೀಡ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಮಖಾನನ ತೊಗೋತಿದ್ದೆ. ಸೊ ಓಕೆನಾ. ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ನಾನು ಇವಾಗ ಒಂದು ದೋಸೆ
ಅಥವಾ 2 ದೋಸೆ ಚಟ್ನಿ, ಅದ್ರ ಜೊತೆ ಏನಾದರೂ ಇಲ್ಲಿ ಸೌತೆಕಾಯಿ, ಜಾಸ್ತಿ ಸೌತೆಕಾಯಿನೇ ತೊಗೋತಿದ್ದಿದ್ದು ಯೂಶಲಿ. ಇಲ್ಲಾಂದರೆ ವಾಟರ್ ಕಂಟೆಂಟ್ ಯಾವುದರಲ್ಲಿ ಫ್ರೂಟ್ಸಲ್ಲಿ ಜಾಸ್ತಿ ಇರುತ್ತೋ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಬಟ್ ಡೈಲಿ ನೀವು ಸೌತೆಕಾಯಿನ ತೊಗೊಳ್ಳಿ, ಅದು ಸಖತ್ತು ಒಳ್ಳೆಯದು. ಓಕೆನಾ. ಅದ್ರ ಜೊತೆ ಏನಾದರೂ ಸೀಡ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೋತಾ ಇರಿ. ಡೈರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಬರುತ್ತಲ್ವ, ಅದನ್ನು ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಅಂದ್ರೇ ನನಗೆ ಹಾಕ್ತಾ ಇರಲಿಲ್ಲ, ಬಟ್ ಈ ಥರ ಲಡ್ಡು ಏನಾದರೂ ಮಾಡ್ಕೊಳ್ಳೋದು, ಅಥವಾ ಯಾವಾಗಾದರೂ ಒಂದೊಂದ್ಸಲ ಹಿಂಗೆ ಡ್ರೈ ಫ್ರೂಟ್ಸ್ನ ಹಂಗೆ ಬಾಯಿಗೆ ಹಾಕ್ಕೊಳ್ಳೋದು ಮಾಡ್ತಾ ಇದ್ದಿದ್ದು. ಯೂಶಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡೇ ಇಟ್ಕೋತಿದ್ದು, ಯಾಕಂದರೆ ಅದರಲ್ಲಿ ಡ್ರೈ ಫ್ರೂಟ್ಸ್ನು ಇನ್ಕ್ಲೂಡ್ ಮಾಡ್ಬೋದು, ಜೊತೆಲಿ ಎಲ್ಲ ಸೀಡ್ಸ್ಗಳನ್ನೂ ಕೂಡ ಹಾಕ್ಬೋದು. ಅದಾದಮೇಲೆ ಬ್ಯಾಲೆನ್ಸ್ ಟು ಮೀಲ್ ಮಧ್ಯಾಹ್ನ ಏನು ಮಾಡ್ತಾಯಿದ್ದೆ ಅಂದರೆ ಅನ್ನ ಸಾರು, ಏನಾದರೂ ಒಂದು ಸೊಪ್ಪಿಂದು ಅಥವಾ ತರಕಾರಿದು ಪಲ್ಯ ತೊಗೋತಿದ್ದೆ. ಆಮೇಲೆ ಒಂದು ಲೋಟ ಮಜ್ಜಿಗೆ ತೊಗೊಳೋದ್ರೆ ತೊಗೋತಿದ್ದೆ, ಅಥವಾ ಒಂದು ಕ್ಯಾರೆಟು. ಸೊ ಈ ಥರ ಬ್ಯಾಲೆನ್ಸ್ ಟು ಮೀಲಾಗಿ ನಾನು ತೊಗೊಳಕ್ಕೆ ಟ್ರೈ ಮಾಡ್ತಿದ್ದೆ. ಪ್ರೋಟೀನು, ಕಾರ್ಬ್ಸು, ಫೈಬರ್ ಎಲ್ಲನೂ ಇರಬೇಕು. ಓಕೆನಾ. ಸೊ ಈ ಥರ ತೊಗೋತಿದ್ದೆ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಬಂದುಬಿಟ್ಟು ಮಖಾನ, ಹೆಲ್ತಿವೆ ಮಖಾನ ತೊಗೋತಿದ್ದೆ. ಅದಾದಮೇಲೆ ಪೂರಿ ಬರುತ್ತಲ್ಲ ಮಂಡಕ್ಕಿ, ಸೊ ಅದನ್ನೇನಾದರೂ ಸುಮ್ಮನೆ ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ಥರ ಅದನ್ನು ತೊಗೊಳ್ತಿದ್ದಿದ್ದು. ಸೊ ಆಯಿಲ್ ಐಟಮ್ ಇರ್ಬೋದು, ಹೊರ್ಗಡೆ ಫುಡ್ಡು ನಾನು ಒಂದು 2 months ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದು. ಓಕೆನಾ. ಸೊ ಎಷ್ಟು ಬೆನಿಫಿಟ್ ಇದೆ ಅಂದರೆ ಅದರಿಂದ, ಈ ಥರ ನೀವು ಕಂಪ್ಲೀಟ್ ಹೊರ್ಗಡೆ ಫುಡ್ನ ಅವಾಯ್ಡ್ ಮಾಡೋದು. ಮನೇಲಾದರೂ ಅಷ್ಟೇ ಈ ಪಕೋಡ ಮಾಡ್ಕೊಳ್ಳೋದು, ಮತ್ತು ಈ ಬೋಂಡ ಮಾಡ್ಕೊಂಡು ತಿನ್ನೋದು, ಇದನ್ನು ಅವಾಯ್ಡ್ ಮಾಡಿ. ಓಕೆನಾ. ಎಣ್ಣೆದು ಅವಾಯ್ಡ್ ಮಾಡಿ ಫುಲ್ಲು. ಸೊ ಆಯಿಲ್ ಪೂರ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ, ಮತ್ತು ಸಾಲ್ಟು, ಸೊ ಈ ಶುಗರು, ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡಿ, ಆಯಿತಾ. ಸೊ ನಾನು ಬರೀ ಬಾಯಿ ಮಾತಲ್ಲಿ ನಿಮಗೆ ಹೇಳ್ತಿದ್ದೀನಿ ಅಂತ ಅನ್ನಿಸ್ಬೋದು. ಲಿಟ್ರಲಿ ನೀವು 2 months ಈ ಥರ ಟ್ರೈ ಮಾಡಿ, ಹೊರ್ಗಡೆದನ್ನೆಲ್ಲ ಕಟೌನ್ ಮಾಡಿ, ಮನೆಯಲ್ಲೇ ಆದಷ್ಟು ಫ್ರೆಶಾಗಿ ಮಾಡ್ಕೊಂಡು ತಿನ್ನಿ, ಬ್ಯಾಲೆನ್ಸ್ಡು ಮೀಲ್ ತಿನ್ನಿ, ಸೀಡ್ಸ್ನ ತೊಗೊಳ್ಳಿ, ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ, ಚೆನ್ನಾಗಿ ಸೊಪ್ಪು ತೊಗೊಳ್ಳಿ, ಆಮೇಲೆ ಕಾಳುಗಳನ್ನ ತೊಗೊಳ್ಳಿ ಮೊಳಕೆ ಕಟ್ಟಿರೋದು. ಸೊ ಈ ಥರ ಮಖಾನ ಏನಾದರೂ ನಿಮಗೆ ಸ್ನ್ಯಾಕ್ಸ್ ಟೈಮಲ್ಲಿ ತೊಗೊಳ್ಳಿ. ಪಕೋಡ ತಿನ್ನೋದು, ಅಥವಾ ಬಿಸ್ಕೆಟ್ಸ್ನ ತಿನ್ನೋದು, ಅಥವಾ ಈ ಡೈರಿ ಪ್ರಾಡಕ್ಟ್ಸ್ನ ತೊಗೊಳ್ಳೋದು, ಮತ್ತು ಮೈದಾ ಐಟಮ್ನ ತಿನ್ನೋದು ಕಂಪ್ಲೀಟ್ ಕಟೌನ್ ಮಾಡಿ. ನಿಜ ಹೇಳ್ತಿದ್ದೀನಿ, ನಾನು ಬರ್ದಿಟ್ಕೊಳ್ಳಿ. ನೀವು ಈ ಥರ ಲೈಫ್ ಸ್ಟೈಲ್ನ ನೀವು ಆ್ಯಡ್ ಆನ್ ಮಾಡ್ಕೊಳ್ಳಿ, ಮಿರಾಕಲ್ ನೋಡ್ತೀರಾ ನಿಮ್ಮ ಲೈಫಲ್ಲಿ, ಆಯಿತಾ. ನಾನಂತೂ ಸುಳ್ಳು ಹೇಳ್ತಾನೇ ಇಲ್ಲ. ನನ್ನ ಲೈಫ್ನಲ್ಲಿ ನೋಡಿ, ಈ ಥರ ಜಸ್ಟ್ 2-3 months ನಾನು ಮಾಡಿದ್ದಕ್ಕೆ ನಾನು ನ್ಯಾಚುರಲಾಗಿ ನಂದು PCOD ಕ್ಲಿಯರ್ ಮಾಡಿಕೊಂಡು ಕನ್ಸೀವ್ ಕೂಡ ಆಗಿ ಇವತ್ತು 2 ವರ್ಷದ ಮಗಳಿದ್ದಾಳೆ ನನಗೆ. ಈಸಿ ಅಲ್ವೇ ಅಲ್ಲ. ನಮ್ಮ ಒಂದು ಲೈಫ್ ಸ್ಟೈಲ್ನ ನಾವು ಮೋಟಿವೇಟಾಗಿ ತೊಗೊಂಡು ಆಗತ್ತೆ ನನ್ನ ಕೈಯಲ್ಲಿ ಅಂತ ನೀವೇನಾದರೂ ಒಂದ್ಸಲ ಡಿಸೈಡ್ ಮಾಡಿದ್ರೆ 100%, 101% ನಿಮ್ಮ ಲೈಫಲ್ಲಿ ನೀವು ಮಿರಾಕಲ್ನ ನೋಡ್ತೀರಾ. ಓಕೆನಾ. ಸೊ ಇದು ಬರೀ ಬಾಯಿ ಮಾತಲ್ಲಿ ನಮಗೆ ಗೊತ್ತಿರೋದನ್ನೇ ಹೇಳ್ತಿದ್ದಾರೆ ಅಂತಲ್ಲ, ಎಲ್ರಿಗೂ ಇದು ಗೊತ್ತಿರಲ್ಲ ಅಂತಲ್ಲ, ಬಟ್ ಯಾವ ಥರ ಅದನ್ನು ಬಳಸ್ಕೋಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಸರಿನಾ. ಸೊ ನೀವು ಬೆಳೆಸ್ಕೊಂಡು ನೋಡಿ, ಯಾಕಂದರೆ ನಾನೇನು ಎಕ್ಸ್ಪರ್ಟ್ ಅಲ್ಲ, ನಾನೇನು ಡಾಕ್ಟರ್ ಅಲ್ಲ, ನಾನೇನು ಏನೂ ಅಲ್ಲ, ಬಟ್ ನನ್ನ ಲೈಫ್ನ ನಾನು ಈ ಥರ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ಲೈಫಲ್ಲಿ ಮಿರಾಕಲೇ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಸಾಕಷ್ಟು ನೀವು ಇದೇ ತಿನ್ನಿ ಅದೇ ತಿನ್ನಿ ಅಂತಲ್ಲ, ಹೆಲ್ತಿ ಆಗಿರೋದು ಮನೇಲೇ ಮಾಡ್ಕೊಂಡು ತಿನ್ನಿ, ಫ್ರೆಶ್ ಆಗಿ ತಿನ್ನಿ. ಯಾವಾಗಲೋ ಮಾಡಿದ್ದನ್ನು ಯಾವಾಗಲೋ ತಿನ್ನಬೇಡಿ. ಓಕೆನಾ. ಸೊ ಈ ಥರ ನೀವು ಫ್ರೆಶ್ ಆಗಿ ಆದಷ್ಟು ಮನೇಲಿ ಬ್ಯಾಲೆನ್ಸ್ಡು ಮೀಲ್ನ ತೊಗೊಳ್ಳೋದ್ರಿಂದ, ಮತ್ತು ಔಟ್ಸೈಡ್ ಫುಡ್ನ ಕಂಪ್ಲೀಟ್ ಕಟ್ ಡೌನ್ ಮಾಡೋದ್ರಿಂದ, ಈ ಎಣ್ಣೆಲಿ ಕರೆದಿರೋದು, ಮೈದಾದ್ದು ಇದೆಲ್ಲ ನೀವು ಕಟ್ ಡೌನ್ ಮಾಡೋದ್ರಿಂದ ಲೈಫಲ್ಲಿ ಖಂಡಿತ ಮಿರಾಕಲೇ ಆಗುತ್ತೆ. ಆ್ಯಂಡ್ ಇದ್ರ ಜೊತೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಇನ್ನೊಂದು ಏನಂದರೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಆರಾಮ್ಸೆ ಎಲ್ಲರೂ ಕನ್ಸ್ಯೂಮ್ ಮಾಡ್ಬೋದು. ಬಟ್ ನಿಮಗೆ ಅಂದರೂ ಡೌಟ್ ಇದೆ ಅಂತ ಅಂದರೆ ಒಂದ್ಸಲ ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟು ನೀವು ಈ ಒಂದು ರೊಟೀನಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಇದು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ, ಆಯಿತಾ. ಸೊ ಇಷ್ಟು ನಾನು ನನ್ನ ಲೈಫ್ನ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ನನ್ನ ಲೈಫಲ್ಲಿ ಆಗಿರೋವಂಥ ಮಿರಾಕಲ್ಲು. ಸೊ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಬಾಯ್, ಟೇಕ್ ಕೇರ್ ಎಲ್ರಿಗೂ.